ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಸಮಾಜಶಾಸ್ತ್ರದಲ್ಲಿ ಪರೀಕ್ಷಾ ತಯಾರಿಯನ್ನು ಮಾಡ್ತಾ ಇದ್ದೇವೆ. ಪರೀಕ್ಷಾ ತಯಾರಿಯನ್ನು ಈಗಾಗಲೇ ನಾವು ಆರಂಭ ಮಾಡಿದ್ದೇವೆ. ಇದರಿಂದ ಮೊದಲು ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ತಿಳ್ಕೊಂಡೇವೆ. ಇವತ್ತು ಸಮಾಜಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಸಮಾಜಶಾಸ್ತ್ರದ ವ್ಯಾಪ್ತಿ ಕೂಡ ಹಾಗೆ ಮುಖ್ಯವಾಗಿರುವಂತಹ ಪ್ರಶ್ನೆ. ಆದ್ದರಿಂದ ಇವುಗಳನ್ನೆಲ್ಲ ನೋಡ್ತಾ ಹೋಗಬೇಕು. ಆದಷ್ಟು ಪ್ರತಿ ದಿವಸ ಸ್ವಲ್ಪನೇ ಎಲ್ಲವನ್ನು ಕೂಡ ನೋಡ್ತಾ ಹೋದರೆ ನಮಗೆ ನೆನಪಲ್ಲಿ ಉಳಿತದೆ. ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ. ನಾನು ಪದೇ ನಿಮಗೆ ಹೇಳುವಂಥದ್ದು ಅದೇ ವಿಚಾರ. ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ. ಯಾವಾಗ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿ ಈ ಪಾಯಿಂಟ್ಸ್ಗಳನ್ನೆಲ್ಲ ಬರ್ಕೊಳ್ತೀರೋ ಆವಾಗ ನಿಮಗೆ ಓದಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಹಾಗೆ ಎಲ್ಲವನ್ನು ಕೂಡ ನೆನಪಲ್ಲಿ ಕೂಡ ಉಳಿತದೆ. ವ್ಯಾಪ್ತಿ ಅಂತ ಬಂದಾಗ ಒಂದು ಸಮಾಜ ಅಂತ ಹೇಳಿದರೆ ಎಷ್ಟು ದೂರ ತನಕ ಬರ್ತದೆ ಅಥವಾ ಎಷ್ಟೆಲ್ಲ ಅದು ಒಂದು ಕವರ್ ಮಾಡ್ತದೆ, ಎಲ್ಲವನ್ನು ಅದು ಒಳಗೊಂಡಿರ್ತದೆ. ಒಂದು ಸಮಾಜಶಾಸ್ತ್ರ ಎನ್ನುವಂಥದ್ದು ಅದರ ವ್ಯಾಪ್ತಿಯನ್ನು ನೋಡುವುದಾದರೆ ಅದರ ವ್ಯಾಪ್ತಿ ಮತ್ತು ವಸ್ತು ವಿಷಯವನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ. ಜನಸಾಮಾನ್ಯರ ಒಡನಾಟದ ವಿಶ್ಲೇಷಣೆಯಿಂದ ಮೊದಲುಗೊಂಡು ಜಾಗತಿಕ ಸಾಮಾಜಿಕ ಪ್ರಕ್ರಿಯೆಗಳ ಅನ್ವೇಷಣೆಯವರೆಗಿನ ಸಮಾಜಶಾಸ್ತ್ರೀಯ ಅಧ್ಯಯನದ ವ್ಯಾಪ್ತಿ ಹೆಚ್ಚು ವ್ಯಾಪಕವಾಗಿದೆ. ಸಮಾಜಶಾಸ್ತ್ರದ ವ್ಯಾಪ್ತಿ ಹೇಗಿದೆ ಅಂತ ಹೇಳಿದರೆ ಅದು ವ್ಯಾಪಕವಾಗಿ ಹರಡಿಕೊಂಡಿದೆ. ಅದು ಜನಸಾಮಾನ್ಯರ ಒಡನಾಟದ ವಿಶ್ಲೇಷಣೆಯಿಂದ ಮೊದಲುಗೊಂಡು ಜಾಗತಿಕ ಸಾಮಾಜಿಕ ಪ್ರಕ್ರಿಯೆಗಳ ಅನ್ವೇಷಣೆಯವರೆಗೂ ಕೂಡ ಸಮಾಜಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ ಹೆಚ್ಚು ವ್ಯಾಪಕವಾಗಿರುವಂಥದ್ದು. ಇದರಲ್ಲಿ ನಾವು ನೋಡುವುದಾದರೆ ವ್ಯಾಪ್ತಿ ಅಂತ ಬಂದಾಗ ಔಪಚಾರಿಕ ಪಂಥ ಮತ್ತು ಸಮನ್ವಯ ಪಂಥ ಅಂತ ತಿಳ್ಕೊಳ್ಬೇಕು. ಔಪಚಾರಿಕ ಪಂಥ ಮತ್ತು ಸಮನ್ವಯ ಪಂಥ ಸಾಮಾಜಿಕ ಒಡನಾಟಗಳ ಮತ್ತು ಸಾಮಾಜಿಕ ಸಂಬಂಧಗಳ ಅಧ್ಯಯನವು ಸಮಾಜಶಾಸ್ತ್ರದ ವ್ಯಾಪ್ತಿಯಾಗಿದೆ. ಸಮಾಜಶಾಸ್ತ್ರದ ವ್ಯಾಪ್ತಿ ಅಂತ ಬಂದರೆ ಯಾವುದನ್ನದು ತಿಳ್ಕೊಳ್ತದೆ, ಯಾವುದನ್ನದು ನಮಗೆ ತಿಳಿಸ್ಕೊಡ್ತದೆ ಅಂತ ಬಂದಾಗ ಸಾಮಾಜಿಕ ಒಡನಾಟಗಳ ಬಗ್ಗೆ ತಿಳಿಸ್ಕೊಡ್ತದೆ. ಅಷ್ಟೇ ಅಲ್ಲದೆ ಸಾಮಾಜಿಕ ಸಂಬಂಧಗಳ ಅಧ್ಯಯನವನ್ನು ಕೂಡ ಮಾಡ್ತದೆ. ಸಾಮಾಜಿಕ ಒಡನಾಟಗಳ ಬಗ್ಗೆ ತಿಳಿಸ್ತದೆ, ಸಾಮಾಜಿಕ ಸಂಬಂಧಗಳ ಅಧ್ಯಯನದ ಬಗ್ಗೆ ಕೂಡ ತಿಳಿಸ್ತದೆ. ಇನ್ನು ಔಪಚಾರಿಕ ಪಂಥ ಅಂತ ಹೇಳಿದರೆ ಸಾಮಾಜಿಕ ಸಂಬಂಧಗಳ ಬಗೆಗೆ ಅಮೂರ್ತ ಅಧ್ಯಯನಕ್ಕೆ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ಔಪಚಾರಿಕ ಪಂಥ ಸೀಮಿತಗೊಳಿಸಿದೆ. ಸಾಮಾಜಿಕ ಸಂಬಂಧದ ಬಗೆಗಳು, ಅದರ ಒಳಾಂಶ, ಅದರ ನಡುವೆ ಇರುವಂಥ ವ್ಯತ್ಯಾಸಗಳನ್ನು ಈ ಪಂಥಕ್ಕೆ ಸೇರಿದ ಸಮಾಜಶಾಸ್ತ್ರಜ್ಞರು ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಸಹಕಾರ, ಸ್ಪರ್ಧೆ, ಸಮೀಕರಣ, ಘರ್ಷಣೆ ಇದೆಲ್ಲ ಕೂಡ ವಿಜ್ಞಾನಗಳು ಅಧ್ಯಯನ ಮಾಡಲಿಕ್ಕೆ ಸಂಬಂಧಗಳ ಒಳಾಂಶವನ್ನು ಬಿಡಬೇಕು. ಉದಾಹರಣೆ, ಸ್ಪರ್ಧೆಯು ಮಾರುಕಟ್ಟೆ ಕ್ಷೇತ್ರದಲ್ಲಿರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿರ್ಬೋದು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರ್ಬೋದು. ಇಲ್ಲಿ ಸಹಕಾರ, ಸ್ಪರ್ಧೆ, ಘರ್ಷಣೆ, ಸಮೀಕರಣ ಅದರಿಂದ ಔಪಚಾರಿಕ ಪಂಥದಲ್ಲಿ ನಾವು ಸಹಕಾರ, ಸ್ಪರ್ಧೆ, ಘರ್ಷಣೆ, ಸಮೀಕರಣದ ಪಾಯಿಂಟ್ಸ್ಗಳನ್ನು ಬರೆದ್ರಾಯಿತು. ಔಪಚಾರಿಕ ಪಂಥ ಬಂದು ಸಮನ್ವಯ ಪಂಥವು ಈ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಸಮಾಜಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅದರ ವ್ಯಾಪ್ತಿ ಮತ್ತು ವಸ್ತು ವಿಷಯವನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳಬೇಕಾದ್ದು ಅವಶ್ಯಕವಾಗಿದೆ. ಇದು ವ್ಯಾಪ್ತಿಯಲ್ಲಿ ನಾವು ನೋಡಿದರೆ ಔಪಚಾರಿಕ ಪಂಥ ಮತ್ತು ಸಮನ್ವಯ ಪಂಥ ಎರಡೂ ಕೂಡ ಅದರಲ್ಲಿ ಒಳಗೊಂಡಿರುವಂಥ ವಿಚಾರಗಳಾಗಿದೆ. ಔಪಚಾರಿಕ ಪಂಥದಲ್ಲಿ ನಾವು ಈಗ ತಿಳ್ಕೊಂಡಿರುವಂತೆ ಸಹಕಾರ, ಸ್ಪರ್ಧೆ, ಘರ್ಷಣೆ, ಸಮೀಕರಣ ಎಲ್ಲ ಕೂಡ ಔಪಚಾರಿಕ ಪಂಥದೊಳಗೆ ಬರ್ತದೆ. ಸಾಮಾಜಿಕ ಸಂಬಂಧದ ಬಗೆಗಳ ಅಮೂರ್ತ ಅಧ್ಯಯನಕ್ಕೆ ಸಮಾಜಶಾಸ್ತ್ರದ ವ್ಯಾಪ್ತಿ ಔಪಚಾರಿಕ ಪಂಥಗಳು ಸೀಮಿತಗೊಳಿಸಿದೆ. ಇನ್ನು ಇದರಲ್ಲಿ ನಾವು ನೋಡುವುದಾದರೆ ಮೂಲಭೂತವಾಗಿ ಸ್ಪರ್ಧೆಯ ಒಂದು ಪ್ರಕ್ರಿಯೆ. ಒಂದು ಸ್ಪರ್ಧೆ ಅಂತ ಹೇಳಿದರೆ ಏನು? ಅದು ಒಂದು ಪ್ರಕ್ರಿಯೆ. ಅಲ್ಲಿ ಸ್ಥಳಾವಕಾಶ ಬೇಕು. ಅಲ್ಲಿ ಆಹಾರ ಮತ್ತು ಬೆಳಕಿಗೋಸ್ಕರ ಗಿಡಗಳ ನಡುವೆ ನಡೆಯುವ ಹೋರಾಟ, ಆಹಾರ ಮತ್ತು ನೆಲಕ್ಕೋಸ್ಕರ ಏನು ಮಾಡ್ತವೆ ಪ್ರಾಣಿಗಳ ನಡುವೆ ಹೋರಾಟ ಕೂಡ ಇಲ್ಲಿ ಗಿರಾಕಿಗಳಿಗೋಸ್ಕರವಾಗಿ ವ್ಯಾಪಾರಗಳ ನಡುವೆ ಹೋರಾಟ, ತಂಡದಲ್ಲಿ ಸ್ಥಾನ ಪಡೆಯಲಿಕ್ಕೋಸ್ಕರ ಕ್ರೀಡಾಪಟುಗಳ ನಡುವೆ ನಡೆಯುವ ಹೋರಾಟ, ಮಾತುಗಳನ್ನು ಪಡೆಯುವುದಕ್ಕೋಸ್ಕರ ರಾಜಕಾರಣಿಗಳ ನಡುವೆ ನಡೆಯುವ ಹೋರಾಟ. ಇದೇ ರೀತಿ ಹಲವು ಬಾರಿಯಲ್ಲಿ ಹೊರಹೊಮ್ಮುವುದನ್ನು ಈ ಪ್ರಕ್ರಿಯೆ ಹೊಂದಿರ್ತದೆ. ಒಂದು ಸ್ಪರ್ಧೆಯ ಔಪಚಾರಿಕ ಲಕ್ಷಣಗಳನ್ನು ಮಾತ್ರ ಸಮಾಜಶಾಸ್ತ್ರಜ್ಞರು ಅಧ್ಯಯನ ಮಾಡಬೇಕು. ಮಾರುಕಟ್ಟೆಯಲ್ಲಿ ಜರುಗುವಂತಹ ಸ್ಪರ್ಧೆ, ರಾಜಕೀಯ ಕ್ಷೇತ್ರದಲ್ಲಿ ಜರುಗುವ ಸ್ಪರ್ಧೆ ಮುಂತಾದವುಗಳ ರೂಪದಲ್ಲಿ ಹೊರಹೊಮ್ಮುತ್ತದೆ. ಸ್ಪರ್ಧೆಯನ್ನು ಇತರ ಸಾಮಾಜಿಕ ವಿಜ್ಞಾನಗಳು ಅಧ್ಯಯನ ಮಾಡಲು ಅದನ್ನು ಬಿಡಬೇಕು. ಈಗ ಸಾಮಾಜಿಕ ಸಂಬಂಧಗಳ ಬಗೆಗಳನ್ನು ಕುರಿತಂತೆ ಮಾತ್ರ ಸಮಾಜಶಾಸ್ತ್ರ ವಿಶೇಷ ವಿಜ್ಞಾನ ವ್ಯವಹರಿಸಬೇಕಾಗ್ತದೆ. ಬಗೆ ಮತ್ತು ಒಳಾಂಶ ಅದರ ಎರಡರ ನಡುವಣ ವ್ಯತ್ಯಾಸವನ್ನು ವಿವರಿಸಲು ಅದಕ್ಕೆ
ಉದಾಹರಣೆಯನ್ನು ಅಥವಾ ಉಪಮೆ ನೀಡಬೇಕು. ಲೋಟ ಅಥವಾ ಸುಲಭವಾದ ಪ್ಲಾಸ್ಟಿಕ್ ಸೀಸೆಯನ್ನು ಬಗೆ ಮತ್ತು ಒಳಾಂಶ ಎಂಬ ಎರಡು ರೀತಿಯಲ್ಲಿ ನೋಡ್ಬೋದು. ಸೀಸೆಯ ರಚನೆಯು ಬಗೆಯಲ್ಲಿ ವೃತ್ತಾಕಾರ, ಚದರಾಕಾರ, ತ್ರಿಭುಜಾಕಾರ, ಅಷ್ಟಾಕಾರ ಇರ್ಬೋದು. ಹೀಗೆ ಯಾವ ಆಕಾರದಲ್ಲೂ ಕೂಡ ಇರ್ಬೋದು. ಸೀಸೆಯಲ್ಲಿ ತುಂಬಿಡಲಾಗಿರುವಂತಹ ನೀರನ್ನು ತುಂಬಿದರೆ ಅದು ಹೆಂಡವಾಗಿ ಮಾರ್ಪಾಡಾಗುವುದಿಲ್ಲ, ಅಲ್ಲವೇ ಸೀಸೆಯ ರಚನೆಯನ್ನೇ ನೀರು ಬದಲು ಮಾಡುವುದಿಲ್ಲ. ಸೀಸೆಯಲ್ಲಿರುವ ಒಳಾಂಶ ಸೀಸೆಯ ಬಗೆಯನ್ನು ಬದಲು ಮಾಡುವುದಿಲ್ಲ. ಸೀಸೆಯ ಬಗೆ ಮತ್ತು ಒಳಾಂಶ ಪರಸ್ಪರ ಬಾಧಿತವಾಗದೆ ಹಾಗೆಯೇ ಉಳಿದುಕೊಳ್ಳುತ್ತದೆ. ಅದೇ ರೀತಿಯಲ್ಲಿ ಸಂಬಂಧಗಳ ಪ್ರಕಾರಗಳು ಕೂಡ ಒಳಾಂಶಗಳು ಪ್ರಭಾವಿಸುವುದಿಲ್ಲ. ಸಾಮಾಜಿಕ ಸಂಬಂಧಗಳ ಒಳಾಂಶದಲ್ಲಿ ಬದಲಾವಣೆ ಹೊಂದಿದ ಹಾಗೆ ಅಂತ ಇಲ್ಲಿ ಅವರು ಹೇಳುವಂಥದ್ದು. ಔಪಚಾರಿಕ ಪಂಥ ಅಂತ ಬಂದಾಗ ತುಂಬಾ ವಿಚಾರಗಳು ಅದರಲ್ಲಿ ಬರ್ತಾನೆ ಹೋಗ್ತದೆ. ಸಂಬಂಧದ ಪ್ರಕಾರಗಳಲ್ಲಿ ಬದಲಾವಣೆ ಆಗುವುದಿಲ್ಲ. ಉದಾಹರಣೆಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಸಾಮಾಜಿಕ ಸಂಬಂಧದ ಬಗೆಯಾದ ಸಹಕಾರದ ಅಧ್ಯಯನವು ಧಾರ್ಮಿಕ ಕ್ಷೇತ್ರದಲ್ಲಿಯೇ ಆಗಲಿ, ರಾಜಕೀಯ ಕ್ಷೇತ್ರದಲ್ಲಿಯೇ ಆಗಲಿ ಅಥವಾ ಆರ್ಥಿಕ ಕ್ಷೇತ್ರದಲ್ಲಿಯೇ ಆಗಲಿ ನಾವು ಅಧ್ಯಯನ ಮಾಡಿದರೆ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಅದರಲ್ಲಿ ಬೇರೆ ಬೇರೆ ತ್ರಿಭುಜಾಕಾರ ಇರ್ಬೋದು, ಲಂಬಾಕಾರ ಇರ್ಬೋದು, ಚದರಾಕಾರ ಇರ್ಬೋದು ಅಥವಾ ವೃತ್ತಾಕಾರವಾಗಿರ್ಬೋದು. ಭೌತಿಕ ವಸ್ತುಗಳ ಬಗೆಗಳನ್ನು ಕುರಿತಂತೆ ಅಧ್ಯಯನ ಮಾಡುವ ರೇಖಾಗಣಿತದ ಜೊತೆ ಸಮಾಜಶಾಸ್ತ್ರವನ್ನು ಹೋಲಿಸಲಾಗಿದೆ. ಜಾರ್ಜ್ ಸಿಮ್ಮೆಲ್ಲರವರ ಪ್ರಕಾರ ಅವರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಾಸ್ತವ ನಡವಳಿಕೆಯ ಅಧ್ಯಯನಕ್ಕೆ ಬದಲಾಗಿ ಔಪಚಾರಿಕ ನಡವಳಿಕೆ ಸಮಾಜಶಾಸ್ತ್ರ ತನ್ನ ಅಧ್ಯಯನವನ್ನು ಸೀಮಿತಗೊಳಿಸಬೇಕು. ವಿಶೇಷ ಸಾಮಾಜಿಕ ವಿಜ್ಞಾನವಾಗಿರುವ ಸಮಾಜಶಾಸ್ತ್ರ ಸಾಮಾಜಿಕ ಸಂಬಂಧಗಳ ಬಗೆಗಳನ್ನು, ಸಾಮಾಜೀಕರಣದ ನಿಯೋಗಿಗಳನ್ನು ಹಾಗೂ ಸಾಮಾಜಿಕ ಸಂಘಟನೆಯನ್ನು ವಿವರಿಸುತ್ತದೆ, ವರ್ಗೀಕರಿಸುತ್ತದೆ, ವಿಶ್ಲೇಷಿಸುತ್ತದೆ ಮತ್ತು ಚಿತ್ರಿಸುತ್ತದೆ. ಅಲ್ ಬಿಯನ್ಸ್ಮಾಲ್ ರವರ ಪ್ರಕಾರ ಸಮಾಜಶಾಸ್ತ್ರವು ಸಮಾಜದ ಎಲ್ಲ ಚಟುವಟಿಕೆಗಳನ್ನು ಅಧ್ಯಯನಕ್ಕೆ ಒಳಪಡಿಸುವುದಿಲ್ಲ. ಪ್ರತಿಯೊಂದು ವಿಜ್ಞಾನಕ್ಕೂ ತನ್ನದೇ ಆದ ನಿರ್ಧರಿತ ವ್ಯಾಪ್ತಿ ಇದೆ. ಸಾಮಾಜಿಕ ಸಂಬಂಧಗಳ ಮೂಲ ಬಗೆಗಳನ್ನು, ನಡವಳಿಕೆಗಳನ್ನು ಹಾಗೆ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವುದು ಸಮಾಜಶಾಸ್ತ್ರದ ವ್ಯಾಪ್ತಿಯಾಗಿರುತ್ತದೆ. ಅದೇ ರೀತಿಯಲ್ಲಿ ನಿರ್ದಿಷ್ಟ ಸಮಾಜಗಳ ಅಧ್ಯಯನದ ಐತಿಹಾಸಿಕ ಅಧ್ಯಯನದಿಂದ ಸಮಾಜಶಾಸ್ತ್ರವು ದೂರ ಉಳಿದಾಗ ಮಾತ್ರವೇ ಸಮಾಜಶಾಸ್ತ್ರವು ಸ್ವಲ್ಪ ವಿಜ್ಞಾನವಾಗುತ್ತದೆ ಎಂದು ಮತ್ತೊಬ್ಬ ಮುಂಚೂಣಿಯಲ್ಲಿರುವ ಸಮಾಜಶಾಸ್ತ್ರಜ್ಞ ವೀರ್ ಕಾಂಟ್ ಅಭಿಪ್ರಾಯಿಸಿದ್ದಾರೆ. ಇದರ ಪ್ರಕಾರ ನಾವು ನೋಡಿದರೆ ಅವರೇನು ಹೇಳ್ತಾ ಇದ್ದಾರೆ ಅಂದರೆ, ಸಮುದಾಯದಲ್ಲಿ ಕಾಳಜಿಯನ್ನು ವಹಿಸಬೇಕು ಅಥವಾ ಒಂದು ಕುಟುಂಬಕ್ಕೆ ಕಾಳಜಿಯನ್ನು ವಹಿಸಬೇಕು ಅಥವಾ ಅದರ ವ್ಯಾಪ್ತಿಯ ಬಗ್ಗೆ ನಾವು ಗಮನವನ್ನು ವಹಿಸಬೇಕು. ಆದರೆ ಅದು ಯಾವ ರೀತಿ ಇರಬೇಕು ಅಥವಾ ಹೇಗೆ ಅದು ಬದಲಾವಣೆಯನ್ನು ಹೊಂದಬೇಕು ಅಂತ ಅವರಿಲ್ಲಿ ನಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಔಪಚಾರಿಕ ಪಂಥ ಬಂದು ಸಮನ್ವಯ ಪಂಥ ಅಂತ ಎರಡು ಪಂಥ ಆಗಬೇಕು. ಔಪಚಾರಿಕ ಪಂಥದ ಬಗ್ಗೆ ಸ್ವಲ್ಪ ತಿಳ್ಕೊಂಡೆವು, ಹಾಗೆ ಸಮನ್ವಯ ಪಂಥದ ಬಗ್ಗೆ ತಿಳ್ಕೊಳ್ಳೋಣ. ಔಪಚಾರಿಕ ಪಂಥದ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಕೆಳಗೆ ಒಂದು ಸಮನ್ವಯ ಪಂಥಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ. ಔಪಚಾರಿಕ ಪಂಥವು ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ಸಂಕುಚಿತಗೊಳಿಸಿದೆ. ಸಮಾಜಶಾಸ್ತ್ರ ಒಂದು ಸಾಮಾಜಿಕ ಸಂಬಂಧಗಳ ಬಗೆಯನ್ನು ಅಧ್ಯಯನ ಮಾಡುವುದಿಲ್ಲ. ಮೂರ್ತ ಸಂಬಂಧಗಳಿಂದ ಅಮೂರ್ತ ಬಗೆಗಳನ್ನು ಬೇರೆ ಕಡೆ ಅಧ್ಯಯನ ಮಾಡಲಾಗುವುದಿಲ್ಲ. ಶುದ್ಧ ಸಮಾಜಶಾಸ್ತ್ರದ ಪರಿಕಲ್ಪನೆಯು ಪ್ರಾಯೋಗಿಕವಾಗಿಲ್ಲ. ಇನ್ನು ಸಮನ್ವಯ ಪಂಥದಲ್ಲಿ ಯಾವ ವಿಚಾರ ಎಲ್ಲ ಬರ್ತದೆ? ಸಮನ್ವಯ ಪಂಥದಲ್ಲಿ ಅರ್ಥಶಾಸ್ತ್ರ ಬರ್ತದೆ. ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಮನಃಶಾಸ್ತ್ರ, ವಿಶೇಷೀಕೃತ ವಿಜ್ಞಾನಿಗಳ ರೀತಿಯಲ್ಲಿ ಸಮಾಜಶಾಸ್ತ್ರವನ್ನು ರೂಪಿಸಬೇಕೆಂದು ಬಯಸಿದರೆ ಔಪಚಾರಿಕ ಪಂಥದ ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ಕುಟುಂಬದ ಒಂದು ಎಲ್ಲ ವಿಚಾರಗಳ ಬಗ್ಗೆ ಕೂಡ ಇಲ್ಲಿ ಸಮನ್ವಯ ಪಂಥ ಅಂತ ಬಂದಾಗ ಒಂದು ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಮನಃಶಾಸ್ತ್ರ, ವಿಶೇಷೀಕೃತ ವಿಜ್ಞಾನಗಳನ್ನು ಇಲ್ಲಿ ತಿಳ್ಕೊಳ್ಳುವಂಥದ್ದು ಅಥವಾ ಈ ವಿಚಾರದ ಬಗ್ಗೆ ಅಲ್ಲಿ ಅವರು ಹೇಳಿದಾಗ ಅದರ ಬಗ್ಗೆ ಗಮನವನ್ನು ಕೊಡುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಸಮನ್ವಯ ಪಂಥದಲ್ಲಿ ಈ ಪಾಯಿಂಟ್ಸ್ಗಳನ್ನು ಹೇಳಿದ ನಂತರ ಸಾಮಾಜಿಕ ಆಕೃತಿ ಮತ್ತು ಸಾಮಾಜಿಕ ಶರೀರಶಾಸ್ತ್ರವನ್ನು ಬರಿಬೇಕು. ಸ್ವಲ್ಪ ಅಂದರೆ 1-2 ಸಾಲುಗಳಷ್ಟು ಸಾಮಾಜಿಕ ಆಕೃತಿ ಹಾಗೆ ಸಾಮಾಜಿಕ ಶರೀರಶಾಸ್ತ್ರ.
ಪಿತಿರಿಮ್ ಅಲೆಕ್ಸಾಂಡರ್ ವಿಟ್ ಸರೋಕಿನ್ ಅವರ ಪ್ರಕಾರ ಸಮಾಜಶಾಸ್ತ್ರದ ವಸ್ತು ವಿಷಯವು ಸಾಮಾಜಿಕ ಘಟನಾವಳಿಗಳ ವಿವಿಧ ಅಂಶಗಳ ನಡುವಿನ ಸಂಬಂಧದ ಅಧ್ಯಯನ. 2. ಸಾಮಾಜಿಕ ಮತ್ತು ಸಾಮಾಜಿಕೇತರ ನಡುವಿನ ಸಂಬಂಧಗಳ ಅಧ್ಯಯನ. ಸಾಮಾಜಿಕ ಘಟನಾವಳಿಯ ಸಾಮಾನ್ಯ ಗುಣಲಕ್ಷಣಗಳ ಅಧ್ಯಯನ. ಇನ್ನು ಕಾರ್ಲ್ ಮ್ಯಾನ್ಹಿಮ್ ಅವರ ಪ್ರಕಾರ 2 ವಿಭಾಗಗಳಲ್ಲಿ ಸಮಾಜಶಾಸ್ತ್ರವನ್ನು ವಿಭಜಿಸಿದ್ದಾರೆ. ಒಂದು ಕ್ರಮಬದ್ಧ, ಮತ್ತೊಂದು ಸಾಮಾನ್ಯ ಸಮಾಜಶಾಸ್ತ್ರ. ಕ್ರಮಬದ್ಧ ಮತ್ತು ಸಾಮಾನ್ಯ ಸಮಾಜಶಾಸ್ತ್ರ. ಎರಡನೇದು ಐತಿಹಾಸಿಕ ಸಮಾಜಶಾಸ್ತ್ರ. ಕ್ರಮಬದ್ಧ ಮತ್ತು ಸಾಮಾನ್ಯ ಸಮಾಜಶಾಸ್ತ್ರವು ಸಮಾಜದ ಪ್ರತಿಯೊಂದು ಭಾಗಗಳಲ್ಲಿ ಅವರಿಗೆ ಕೊಡಬರುವಂತಹ ಕೂಡಿ ಬಾಳುವ ಪ್ರಮುಖ ಅಂಶಗಳನ್ನು ಒಂದಾದ ಮೇಲೆ ಒಂದರಂತೆ ವಿವರಿಸಬೇಕು. ಐತಿಹಾಸಿಕ ವಿವಿಧತೆ ಮತ್ತು ಸಮಾಜದ ಸಾಮಾನ್ಯ ಬಗೆಗಳ ವಾಸ್ತವಿಕತೆಯೊಂದಿಗೆ ಐತಿಹಾಸಿಕ ಸಮಾಜಶಾಸ್ತ್ರವು ವ್ಯವಹರಿಸುತ್ತದೆ. ಮ್ಯಾರಿಸ್ ಗಿನ್ಬರ್ಗ್ ಅವರು ಬೇರೆ ರೀತಿಯಲ್ಲಿ ಪ್ರತಿಪಾದಿಸಿದ್ದಾರೆ. ಸಮಾಜಶಾಸ್ತ್ರದ ಕಾರ್ಯಗಳನ್ನು ವಿವರಿಸುವುದರ ಮೂಲಕ ಸಮಾಜಶಾಸ್ತ್ರದ ವ್ಯಾಪ್ತಿ ಇನ್ನೂ ವಿಸ್ತಾರವಾಗಿದೆ ಎಂಬುದಾಗಿ ಮಾರಿಸ್ ಗಿನ್ಸ್ಬರ್ಗ್ ಅವರು ಪ್ರತಿಪಾದಿಸಿದ್ದಾರೆ. ಇನ್ನು ವ್ಯಾಪಕವಾಗಿರುವ ಸಮಾಜಶಾಸ್ತ್ರದ ವ್ಯಾಪ್ತಿ ಕೂಡ ಅವರಲ್ಲಿ ಕೊಟ್ಟಿದ್ದಾರೆ. ಇನ್ನು ನಾವು ಇಲ್ಲಿ ಕಲಿಬೇಕಾಗಿರುವಂಥದ್ದು ವಸ್ತು ವಿಷಯದ ಬಗ್ಗೆ ಓದ್ಕೊಳ್ಳಬೇಕು. ಯಾವುದೆಲ್ಲ ಪಾಯಿಂಟ್ಸ್ಗಳಿದೆ ಅಂತ ಹೇಳಿ ಅದನ್ನು ವಿವರಿಸ್ತಾ ಹೋಗುವಂಥದ್ದು. ಇಲ್ಲಿ ಮುಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ವಸ್ತು ವಿಷಯದ ಬಗ್ಗೆ ಹಾಗೆಯೇ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ಬೇಕು. ಅದರಲ್ಲಿ ಬೇರೆ ಬೇರೆ ವಿಚಾರಗಳಿದೆ, ಮತ್ತಷ್ಟು ಪಾಯಿಂಟ್ಸ್ಗಳಿರೋದ್ರಿಂದ ಅವುಗಳನ್ನೆಲ್ಲ ಓದ್ಕೊಳ್ಬೇಕು. ಇದು ಕೂಡ ತುಂಬಾ ಮುಖ್ಯವಾಗಿರುವಂತಹ ಒಂದು ವ್ಯಾಪ್ತಿ. ಸಮಾಜಶಾಸ್ತ್ರದ ಪ್ರಥಮ BA ಸಮಾಜಶಾಸ್ತ್ರದ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯನ್ನು ಓದ್ಕೊಳ್ಬೇಕು. ಔಪಚಾರಿಕ ಪಂಥ ಮತ್ತು ಸಮನ್ವಯ ಪಂಥ. ವಸ್ತು ವಿಷಯ ಯಾವ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಬೇಕು ಎನ್ನುವಂಥದ್ದು. ಇವತ್ತಿಗೆ ಇದು ಸಾಕು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಮಾಜಶಾಸ್ತ್ರದ ವಸ್ತು ವಿಷಯದ ಬಗ್ಗೆ ತಿಳ್ಕೊಳ್ಬೇಕು. ಸಮಾಜಶಾಸ್ತ್ರದ ವಸ್ತು ವಿಷಯ ಮತ್ತು ಪ್ರಾಮುಖ್ಯತೆ ಇವುಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.